ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪತಿಯಿಂದಲೇ ಡಾಕ್ಟರ್ ಕೃತಿಕಾ ರೆಡ್ಡಿ ಮರ್ಡರ್ ಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಮಾರತಹಳ್ಳಿ ಪೊಲೀಸರಿಂದ ತನಿಖೆ ತೀವ್ರಗೊಂಡಿದೆ. ನಿನ್ನೆ ರಾತ್ರಿ ಮತ್ತೆ ಕೃತಿಕಾ ತಂದೆ ಮುನಿರೆಡ್ಡಿಯನ್ನ ವಿಚಾರಣೆ ಮಾಡಿದ್ದಾರೆ. ಕೃತಿಕಾ ಬಳಸ್ತಾ ಇದ್ದ ಲ್ಯಾಪ್ಟಾಪ್ ಮೊಬೈಲನ್ನು ನೀಡಲು ಸೂಚನೆಯನ್ನು ನೀಡಿದ್ದಾರೆ. ಮೊಬೈಲ್ನಲ್ಲಿ ರೆಕಾರ್ಡಿಂಗ್ಸ್ ಏನಾದರೂ ಇದೆಯಾ, ಇಬ್ಬರು ಜಗಳ ಮಾಡ್ತಾ ಇದ್ರ, ಹೀಗೆ ಅನೇಕ ವಿಚಾರಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ವಾಸ್ತವ ಏನು ಅಂತ ಹೇಳಿ ಕೇಳಿದರೆ, ಕೃತಿಕಾ ರೆಡ್ಡಿಗೆ ದೀರ್ಘಾವಧಿ ಅನಾರೋಗ್ಯ ಇತ್ತು. ದೀರ್ಘಾವಧಿ ಅನಾರೋಗ್ಯದಿಂದ ಕೃತಿಕಾ ರೆಡ್ಡಿ ಬಳಲ್ತಾ ಇದ್ರು. ಹೀಗಾಗಿ ಅನೆಸ್ಥೇಷಿಯಾ ಕೊಟ್ಟು, ಹೆವಿ ಡೋಸ್ನ ಅನೆಸ್ಥೇಷಿಯಾ ಕೊಟ್ಟು ಆಕೆಯನ್ನು, ಹೆಂಡತಿಯನ್ನು ಕೊಲೆ ಮಾಡಿದ್ದ ಕೃತಿಕಾ ರೆಡ್ಡಿಯ ಗಂಡ ಅನ್ನೋದು ಪ್ರಾಥಮಿಕವಾಗಿ ಸಿಕ್ಕ ಮಾಹಿತಿ. ಏನಾದರೂ ಜಗಳ ಮಾಡ್ಕೊಂಡಿದ್ರ, ಮತ್ತೊಂದು ಏನಾದರೂ ಇತ್ತ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಮನೆಯಲ್ಲಿರುವಂಥ CCTV ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಕೃತಿಕಾ ರೆಡ್ಡಿ ಸ್ನೇಹಿತರ ವಿಚಾರಣೆಯನ್ನು ಮಾಡೋದಕ್ಕೂ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ, ಕೃತಿಕಾ ರೆಡ್ಡಿ ತನ್ನ ಸ್ನೇಹಿತೆಯರ ಜೊತೆಯಲ್ಲಿ ಗಂಡ ಏನಾದರೂ ಹಿಂಸೆ ಕೊಡೋದ್ರ ಬಗ್ಗೆ ಮಾತಾಡ್ಕೊಂಡಿದ್ರ, ಮೊಬೈಲ್ನಲ್ಲಿ ಏನಾದರೂ ಡಾಟಾಗಳಿದಾವ, ಕಾಲ್ ರೆಕಾರ್ಡು, ಮತ್ತೊಂದು ಮಗದೊಂದು ಫೋಟೋ, ಇನ್ನಿತ್ಯಾದಿ, ಇದೇನಾದರೂ ಸಿಕ್ಕಿದ್ರೆ ಪ್ರಮುಖ ಸಾಕ್ಷಿಯಾಗುತ್ತೆ ಅನ್ನೋ ಕಾರಣದಿಂದ ಮಹೇಂದ್ರ ರೆಡ್ಡಿ ಆರೋಪಿ, ಆತನೇ ಕೊಲೆ ಮಾಡಿದ್ದಾನೆ ಅನ್ನೋದು ಗಂಭೀರ ಆರೋಪ. ಯಾವಾಗ ರಿಪೋರ್ಟ್ ಬಂತು, ಯಾವಾಗ ಆಕೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅನೆಸ್ಥೇಷಿಯಾ ಹೆವಿ ಡೋಸ್ ಕೊಟ್ಟು ಆಕೆ ಮೃತಪಟ್ಟಿದ್ದಾಳೆ ಅನ್ನೋದು ಏನು ಯಾವಾಗ ಸಾಬೀತಾಯಿತು, ಇದೆಲ್ಲವೂ ಕೂಡ ಈಗ ಅನುಮಾನದ ಹುತ್ತ ಬೆಳೀತಾ ಇದೆ. ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ್ದ ಕೃತಿಕಾ ತಂದೆ ಕಾಶ್ಮೀರದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರು. ಕೊಲೆ ಎಂಬುದು FSL ರಿಪೋರ್ಟ್ನಿಂದ ಗೊತ್ತಾಯಿತು. FSL ರಿಪೋರ್ಟ್ನಿಂದ ಕೃತಿಕಾ ಸಹಜ ಸಾವು ಅಲ್ಲ, ಅದು ಕೊಲೆ ಅನ್ನೋದು ಗೊತ್ತಾಯಿತು. ಡಾಕ್ಟರ್ ಕೃತಿಕಾ ರೆಡ್ಡಿ ತಂದೆ ಮುನಿರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ವಿ. ಮದುವೆಗೆ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟ್ ನಾವು ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ವಿ ಅಂತ ಹೇಳಿದ್ರೆ, ಕಣಿವೆ ರಾಜ್ಯ ಕಾಶ್ಮೀರ, ಭಾರತದ ಸ್ವಿಟ್ಜರ್ಲ್ಯಾಂಡ್ ಕಾಶ್ಮೀರ, ಅಲ್ಲಿ ಹೋಗಿ ಫೋಟೋ ಶೂಟೆಲ್ಲ ಮಾಡಿದ್ರು, ವಿಡಿಯೋ ಶೂಟೆಲ್ಲ ಮಾಡಿದ್ರು. ಪ್ರೀ ವೆಡ್ಡಿಂಗ್ ಶೂಟ್ ಇದು. ಅಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿ ಕೊಟ್ವಿ, ಕೋಟಿ ಕೋಟಿ ಖರ್ಚು ಮಾಡಿದ್ವಿ. ಆದರೆ ಆಕೆಯ ಗಂಡನೇ ಆಕೆಯನ್ನು ಕೊಲೆ ಮಾಡ್ತಾನೆ ಅನ್ನುವಂತಹ ಒಂದು ಸಣ್ಣ ಸೂಕ್ಷ್ಮತೆಯು ನಮಗಿರಲಿಲ್ಲ ಅಂಥೇಳಿ ಅವ್ರ ತಂದೆ ಮಾತಾಡ್ತಾ ಇದ್ರೆ ಬಹಳ ನೋವಾಗುತ್ತೆ. ವಾಸ್ತವ ಏನಂತ ಕೇಳಿದರೆ, ಕೃತಿಕಾ ರೆಡ್ಡಿ ತನಗಿರುವಂಥ ಅನಾರೋಗ್ಯದ ವಿಚಾರವನ್ನು ಮರೆಮಾಚಿ ಮಹೇಂದ್ರ ರೆಡ್ಡಿಯನ್ನು ಮದುವೆ ಆಗಿದ್ದಾಳೆ ಅನ್ನುವಂತಹ ಆರೋಪ ಅಥವಾ ಆ ರೀತಿ ಒಂದು ವಿಚಾರ ಈಗ ಚರ್ಚೆಯಲ್ಲಿದೆ. ಈ ಕಾರಣದಿಂದ ಮಹೇಂದ್ರ ರೆಡ್ಡಿ ಆಕೆಗೆ ಹೆವಿ ಡೋಸ್ ಇಂಜೆಕ್ಷನ್ ಕೊಟ್ಟಿದ್ದಂತೆ ಅನೆಸ್ಥೇಷಿಯಾದ್ದು. ಇದು ಆಕೆಯ ಹೌದು ಸರ್, ಈಗ ತಾನೇ ಗೊತ್ತಾಯಿತು ನಮಗೆ. ಈಚೆಗೆ ಅದು ಕೊಲೆ ಆಗಿದೆ ಅಂತ, ಸಹಜ ಸಾವಲ್ಲ ಅಂತ ನಮ್ಗೆ ಯಾವಾಗ FSL ರಿಪೋರ್ಟ್ ಬಂತು ಆವಾಗಲೇ ಗೊತ್ತಾಗಿತ್ತು ಅದು ಸಹಜ ಸಾವಲ್ಲ, ಅದೊಂದು ಕೊಲೆ ಇದ್ದೂರಿ ಮಾಡಿ ಕೊಲೆ ಮಾಡಿರೋದು ಅಂತ ಗೊತ್ತಾಗಿದೆ. ಏನು ಅನೆಸ್ಥೇಷಿಯಾ ಡ್ರಗ್ಗು ಇನ್ಸರ್ಟ್ ಮಾಡಿ ಅದನ್ನು ಕೊಲೆ ಮಾಡಿರೋ ಅಂತ. ನಾವು ಇದನ್ನು ಹೋದ ವರ್ಷ May 26ಕ್ಕೆ ಮದುವೆ ಮಾಡಿದ್ದು. ಇಲ್ಲ, ಮೊದಲಿಂದನೂ ಸ್ವಲ್ಪ ವಿನಯವಾಗಿ ಸ್ವಲ್ಪ ಚೆನ್ನಾಗಿರೋ ಥರನೇ ನಾಟಕ ಆಡ್ಕೊಂಡು ಬಂದಿದ್ದಾನೆ. ನಮ್ಗೆ ಅದರಿಂದ ಸಂಶಯ ಅವಾಗ ಬರಲಿಲ್ಲ. ಅವು IV ಅಂತ ನೀನು ಗ್ಲೂಕೋಸ್ ಆಗಬೇಕು, ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ನೀನು ಹಾಕ್ಕೊಂಡ್ರೆ ಮಾತ್ರನೇ ಅದು ವಾಸಿ ಆಗೋದು, ಅದರಲ್ಲಿ ನಿಮಗೆ ಗ್ಲೂಕೋಸಲ್ಲಿ ನಿಮಗೆ ಮೆಡಿಸಿನ್ ಕೊಟ್ಟರೆ ವಾಸಿ ಆಗುತ್ತೆ, ಯಾಕಂದರೆ ನಾನು ಸ್ಪೆಷಲಿಸ್ಟ್ ಆಗಿದ್ದೀನಿ, ಸೊ ನೀವು ಡರ್ಮಟಾಲಜಿ ಓದಿರ್ಬೋದು, ಆದರೆ ನಾನು ಎಕ್ಸ್ಪರ್ಟ್ ಅನೆಸ್ಥೇಷಿಯಾ ಕೊಟ್ಟು, ಹೆವಿ ಡೋಸ್ನ ಅನೆಸ್ಥೇಷಿಯಾ ಕೊಟ್ಟು ಆಕೆಯನ್ನು, ಹೆಂಡತಿಯನ್ನು ಕೊಲೆ ಮಾಡಿದ್ದ ಕೃತಿಕಾ ರೆಡ್ಡಿಯ ಗಂಡ ಅನ್ನೋದು ಪ್ರಾಥಮಿಕವಾಗಿ ಸಿಕ್ಕ ಮಾಹಿತಿ. ಏನಾದರೂ ಜಗಳ ಮಾಡ್ಕೊಂಡಿದ್ರ, ಮತ್ತೊಂದು ಏನಾದರೂ ಇತ್ತ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಮನೆಯಲ್ಲಿರುವಂಥ CCTV ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಕೃತಿಕಾ ರೆಡ್ಡಿ ಸ್ನೇಹಿತರ ವಿಚಾರಣೆಯನ್ನು ಮಾಡೋದಕ್ಕೂ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ,
ಕೃತಿಕಾ ರೆಡ್ಡಿ ತನ್ನ ಸ್ನೇಹಿತೆಯರ ಜೊತೆಯಲ್ಲಿ ಗಂಡ ಏನಾದರೂ ಹಿಂಸೆ ಕೊಡೋದ್ರ ಬಗ್ಗೆ ಮಾತಾಡ್ಕೊಂಡಿದ್ರ, ಮೊಬೈಲ್ನಲ್ಲಿ ಏನಾದರೂ ಡಾಟಾಗಳಿದಾವ, ಕಾಲ್ ರೆಕಾರ್ಡು, ಮತ್ತೊಂದು ಮಗದೊಂದು ಫೋಟೋ, ಇನ್ನಿತ್ಯಾದಿ. ಇದೇನಾದರೂ ಸಿಕ್ಕಿದ್ರೆ ಪ್ರಮುಖ ಸಾಕ್ಷಿಯಾಗುತ್ತೆ ಅನ್ನೋ ಕಾರಣದಿಂದ ಮಹೇಂದ್ರ ರೆಡ್ಡಿ ಆರೋಪಿ, ಆತನೇ ಕೊಲೆ ಮಾಡಿದ್ದಾನೆ ಅನ್ನೋದು ಗಂಭೀರ ಆರೋಪ. ಯಾವಾಗ ರಿಪೋರ್ಟ್ ಬಂತು, ಯಾವಾಗ ಆಕೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅನೆಸ್ಥೇಷಿಯಾ ಹೆವಿ ಡೋಸ್ ಕೊಟ್ಟು ಆಕೆ ಮೃತಪಟ್ಟಿದ್ದಾಳೆ ಅನ್ನೋದು ಏನು ಯಾವಾಗ ಸಾಬೀತಾಯಿತು, ಇದೆಲ್ಲವೂ ಕೂಡ ಈಗ ಅನುಮಾನದ ಹುತ್ತ ಬೆಳೀತಾ ಇದೆ. ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ್ದ ಕೃತಿಕಾ ತಂದೆ ಕಾಶ್ಮೀರದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರು. ಕೊಲೆ ಎಂಬುದು FSL ರಿಪೋರ್ಟ್ನಿಂದ ಗೊತ್ತಾಯಿತು. FSL ರಿಪೋರ್ಟ್ನಿಂದ ಕೃತಿಕಾ ಸಹಜ ಸಾವು ಅಲ್ಲ, ಅದು ಕೊಲೆ ಅನ್ನೋದು ಗೊತ್ತಾಯಿತು. ಡಾಕ್ಟರ್ ಕೃತಿಕಾ ರೆಡ್ಡಿ ತಂದೆ ಮುನಿರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ವಿ, ಮದುವೆಗೆ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟ್ ನಾವು ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ವಿ ಅಂತ ಹೇಳಿದ್ರೆ, ಕಣಿವೆ ರಾಜ್ಯ ಕಾಶ್ಮೀರ, ಭಾರತದ ಸ್ವಿಟ್ಜರ್ಲ್ಯಾಂಡ್ ಕಾಶ್ಮೀರ, ಅಲ್ಲಿ ಹೋಗಿ ಫೋಟೋ ಶೂಟೆಲ್ಲ ಮಾಡಿದ್ರು, ವಿಡಿಯೋ ಶೂಟೆಲ್ಲ ಮಾಡಿದ್ರು. ಪ್ರೀ ವೆಡ್ಡಿಂಗ್ ಶೂಟ್ ಇದು, ಅಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿ ಕೊಟ್ವಿ, ಕೋಟಿ ಕೋಟಿ ಖರ್ಚು ಮಾಡಿದ್ವಿ. ಆದರೆ ಆಕೆಯ ಗಂಡನೇ ಆಕೆಯನ್ನು ಕೊಲೆ ಮಾಡ್ತಾನೆ ಅನ್ನುವಂತಹ ಒಂದು ಸಣ್ಣ ಸೂಕ್ಷ್ಮತೆಯು ನಮಗಿರಲಿಲ್ಲ ಅಂಥೇಳಿ ಅವ್ರ ತಂದೆ ಮಾತಾಡ್ತಾ ಇದ್ರೆ ಬಹಳ ನೋವಾಗುತ್ತೆ. ವಾಸ್ತವ ಏನಂತ ಕೇಳಿದರೆ, ಕೃತಿಕಾ ರೆಡ್ಡಿ ತನಗಿರುವಂಥ ಅನಾರೋಗ್ಯದ ವಿಚಾರವನ್ನು ಮರೆಮಾಚಿ ಮಹೇಂದ್ರ ರೆಡ್ಡಿಯನ್ನು ಮದುವೆ ಆಗಿದ್ದಾಳೆ ಅನ್ನುವಂತಹ ಆರೋಪ ಅಥವಾ ಆ ರೀತಿ ಒಂದು ವಿಚಾರ ಈಗ ಚರ್ಚೆಯಲ್ಲಿದೆ. ಈ ಕಾರಣದಿಂದ ಮಹೇಂದ್ರ ರೆಡ್ಡಿ ಆಕೆಗೆ ಹೆವಿ ಡೋಸ್ ಇಂಜೆಕ್ಷನ್ ಕೊಟ್ಟಿದ್ದಂತೆ, ಅನೆಸ್ಥೇಷಿಯಾದ್ದು. ಇದು ಆಕೆಯ ಹೌದು ಸರ್, ಈಗ ತಾನೇ ಗೊತ್ತಾಯಿತು ನಮಗೆ. ಇತ್ತೀಚೆಗೆ ಅದು ಕೊಲೆ ಆಗಿದೆ ಅಂತ, ಸಹಜ ಸಾವಲ್ಲ ಅಂತ ನಮ್ಗೆ ಯಾವಾಗ FSL ರಿಪೋರ್ಟ್ ಬಂತು ಆವಾಗಲೇ ಗೊತ್ತಾಗಿತ್ತು ಅದು ಸಹಜ ಸಾವಲ್ಲ, ಅದೊಂದು ಕೊಲೆ ಪಿತೂರಿ ಮಾಡಿ ಕೊಲೆ ಮಾಡಿರೋದು ಅಂತ ಗೊತ್ತಾಗಿದೆ. ಏನು ಅನೆಸ್ಥೇಷಿಯಾ ಡ್ರಗ್ಗು ಇನ್ಸರ್ಟ್ ಮಾಡಿ ಅದನ್ನು ಕೊಲೆ ಮಾಡಿರೋ ಅಂತ. ನಾವು ಇದನ್ನು ಹೋದ ವರ್ಷ 26ಕ್ಕೆ ಮದುವೆ ಮಾಡಿದ್ದು. ಇಲ್ಲ, ಮೊದಲಿಂದನೂ ಸ್ವಲ್ಪ ವಿನಯವಾಗಿ ಸ್ವಲ್ಪ ಚೆನ್ನಾಗಿರೋ ಥರನೇ ನಾಟಕ ಆಡ್ಕೊಂಡು ಬಂದಿದ್ದಾನೆ. ನಮ್ಗೆ ಅದರಿಂದ ಸಂಶಯ ಅವಾಗ ಬರಲಿಲ್ಲ. ಅವು ಐವಿ ಅಂತ ನಿಂತು